ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಒಬ್ಬಟ್ಟು ಸಾಂಬಾರು. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ, ಮತ್ತು ಇದು ನೆನ್ನೆ ವಿಡಿಯೋದು ಕಂಟಿನ್ಯೂಷನ್ ವಿಡಿಯೋ. ಒಬ್ಬಟ್ಟು ಸಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಅದರಲ್ಲೂ ಒಂದಿನ ಆದಮೇಲೆ ಒಬ್ಬಟ್ಟು ಸಾಂಬಾರು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ, ಒಂದು 3-4 ಸ್ಪೂನು. ನೀವು ಎಷ್ಟು ಸಾಂಬಾರು ಮಾಡ್ತೀರಾ ಅದ್ರ ಮೇಲೆ. ಜೀರಿಗೆ 1-2 ಸ್ಪೂನು, ಜೀರಿಗೆ ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ. ಗಸಗಸೆ 1 ಸ್ಪೂನು, 1.5 ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಧನಿಯಾನೇ ಹಾಕಿ, ಪುಡಿ ಹಾಕಬೇಡಿ. ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಒಬ್ಬಟ್ಟು ಸಾಂಬಾರಿಗೆ. ಸ್ವಲ್ಪ ಬಾಡಿಸ್ಕೊಳ್ಳಿ, ಅದನ್ನ ತುಂಬ ಕೆಂಪಗೆಲ್ಲ ಬೇಡ, ಬಟ್ ಅದು ಬೆಂದರೆ ಸಾಕು ಸ್ವಲ್ಪ. ಈ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಧನಿಯಾ ತುಂಬ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ 2-3 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕನಾಗೆ. ನಾವು ಏನು ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಆ ಬೇಳೆ, ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಕಾಯಿ ತುರಿನೂ ಹಾಕಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಬೇಕು. ಕಾಯಿ ತುರಿ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾವುದು ಸೀಬಾರ್ದು, ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಕಪ್ಪಗಾಗ್ಬಿಟ್ರೆ ಟೇಸ್ಟ್ ಹಾಳಾಗುತ್ತೆ. ಮತ್ತು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡ್ರು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಎಷ್ಟು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಅವರ್ ಆರಕ್ಕೆ ಬಿಟ್ಬಿಡಿ. ಬಿಸಿನಲ್ಲಿ ಗ್ರೈಂಡ್ ಮಾಡೋಕ್ಕಾಗಲ್ಲ. ಸಾಂಬಾರು ಪುಡಿ ನಾನು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಹೇಗೆ ಸಾಂಬಾರು ಮಾಡ್ತೀರಾ ಅದು ಅಳತೆಗೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನೋಡಿ, ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇಷ್ಟಾದರೆ ಸಾಕು. ಅದನ್ನು ಆರಕ್ಕೆ ಬಿಟ್ಬಿಟ್ಟು ನಾವು ಒಬ್ಬಟ್ಟು ಏನು ರುಬ್ಬಿ ಹೂರ್ಣ ಇದು ಮಾಡಿರ್ತೀವಿ, ನಾನು ಅದೇ ಜಾರಲ್ಲೇ ರುಬ್ಬಂತ ಇದ್ದೀನಿ. ಯಾಕಂದರೆ ಕೆಲವರು ಹೂರ್ಣ ಹಾಕ್ತಾರೆ, ಇಲ್ಲ ಬೆಲ್ಲ ಹಾಕ್ತಾರೆ ಸಾಂಬಾರು. ನಾನು ಅದೇ ಪಾತ್ರೆ ಯೂಸ್ ಮಾಡೋದ್ರಿಂದ ಹೂರ್ಣನೂ ಹಾಕಲ್ಲ, ಬೆಲ್ಲನೂ ಹಾಕಲ್ಲ. ಮತ್ತು ನಾನು ಒಬ್ಬಟ್ಟಿಗೆ ಏನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೆಲ್ಲ ತೆಗ್ದಾದ್ಮೇಲೆ ಅದೇ ಪಾತ್ರೆಯಲ್ಲೇ ಸಾಂಬಾರು ಕುದಿಯೋಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಅಗಲ ಪಾತ್ರೆಯಲ್ಲಿಟ್ಟರೆ ಚೆನ್ನಾಗಿ ಕುದಿಯುತ್ತೆ ಅಂತ. ಮತ್ತು ಇನ್ನೊಂದೇನೆಂದರೆ ಕರಿಬೇವನ್ನ ಸುಟ್ಬಿಟ್ಟು ಹಾಕಿ, ಕರಿಬೇವು ಕಡ್ಡಿ ಸಮೇತ ಸುಟ್ಬಿಟ್ಟು ಏನು ನಾವು ಬೇಳೆ ಬಸ್ಕೊಂಡಿರೋ ನೀರಿರುತ್ತೆ ಅದಕ್ಕೆ ಹಾಕಿ. ಟೊಮೆಟೊ 2-3 ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ. ರುಬ್ಬಕ್ಕೂ ಹಾಕಬೇಡಿ, ಹೆಚ್ಚಿಬಿಟ್ಟು ಹಾಕಬೇಡಿ. ಅದು ಸ್ವಲ್ಪ ಕಿವುಚ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಒಬ್ಬಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಲ್ಲ, ಬೇಕಿದ್ದವರು ಒಗ್ಗರಣೆ ಹಾಕ್ಕೋಬೋದು, ಅದು ಅವ್ರಿಗೆ ಆಪ್ಷನ್ನು. ಇದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕನಾಗಷ್ಟು ಉಪ್ಪು. ನಾವು ಮೊದಲೇ ಉಪ್ಪು ಹಾಕಿರೋಲ್ಲ, ಸೊ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಕುದಿಸ್ಬೇಕು. ಇಷ್ಟು ಮಾಡಿದ್ರೆ ಒಬ್ಬಟ್ಟು ಸಾಂಬಾರು ರೆಡಿ. ತುಂಬ ಈಸಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಬ್ಬಕ್ಕೆ ಮಾಡೋವಾಗ ಈ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.